ನಮಸ್ತೆ. ನಾನಿವಾಗ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹೋದ್ಸಲ ಹೇಳಿದ್ದೆ ಈ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ಇವತ್ತು ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಎಲ್ಲ ತೋಟಗಳು ನೋಡ್ತೀರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲೆಲ್ಲ. ಫಸ್ಟ್ ಎಂಟ್ರೆನ್ಸ್ ಇದು. ಆ ಕಡೆ ಪಾರ್ಕಿಂಗ್ ಇದೆ, ಇಲ್ಲೂ ಪಾರ್ಕಿಂಗ್ ಇದೆ. ಅಲ್ಲಿ ಕೈ ಕಾಲನ್ನು ತೊಳ್ಕೊಂಡು ಈಗ ಎಂಟ್ರಿ ಆಗ್ತಾಯಿದ್ದೀನಿ. ಬನ್ನಿ ಪೂಜೆ ಮಾಡಿಸ್ಕೊಂಡು ಬರೋಣ. ಇನ್ನು ಯಾವ ಥರ ಇದೆ ತೋರಿಸ್ತಾ ಹೋಗ್ತೇನೆ. ಮಂಜುನಾಥ್ ನಾಮಧೇಯಸ್ಯ, ಸಂಗೀತಾ ನಾಮ್ಯಃ, ಅಜಿತ್ ನಾಮಧೇಯಸ್ಯ, ಅಭಿಜಿತ್ ನಾಮಧೇಯಸ್ಯ ಸಹ ಕುಟುಂಬಾನ. ಅದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ನೀಟಾಗಿ ಕಾಣಿಸ್ತಿದೆ ಇಂಥ ಟೈಮಲ್ಲಿ. ಇದು ಶಿವನ ದೇವಸ್ಥಾನ, ಇದು ಬಾಲತ್ರಿಪುರ ಸುಂದರಿ ಆ ದೇವಸ್ಥಾನ. ಇದು ಅಲ್ಲೊಂದು ಗುಡಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡೋಣ. ನೋಡಿ ಸುತ್ತಮುತ್ತ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಪ್ರವಾಸಿಗರು ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ. ಇಲ್ಲಿ ಸ್ವಲ್ಪ ಮಣ್ಣಿಂದು ರೋಡು, ಅದೆಲ್ಲ ಕಾಂಕ್ರೀಟ್ ಇತ್ತು ಬಂದಿದ್ದು. ಅಲ್ಲೊಂದು ದೇವಸ್ಥಾನ ಇದೆ, ಹೊಸ ತೋರಿಸ್ತಿಲ್ಲ. ಈ ಸಲ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇದು ಈ ದೇವಸ್ಥಾನದ ಗುಡಿ. ಇದು ವರ್ಷಕ್ಕೊಂದ್ಸಲಿ ಮಾತ್ರ ಬಾಕು ತೆಗೆಯುವಂಥದ್ದು. ಇಲ್ಲಿ ಅನ್ನ ಪ್ರಸಾದನೂ ಸಹ ಕೊಡ್ತಾರೆ, ಅದನ್ನು ಸಹ ಸವಿಯೋಣ. ಇದೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಊಟನೂ ಮುಗೀತು, ಊಟನೂ ಕೊಡ್ತಾರೆ ಇಲ್ಲಿ. ಊಟನೂ ಮುಗೀತು. ಊಟ ಮುಗಿಸ್ಕೊಂಡು ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಸುತ್ತಮುತ್ತ ಫುಲ್ ಗ್ರೀನರಿ. ಯಾರಾದರೂ ಇಲ್ಲಿಗೆ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ, ಇನ್ನೂ ತುಂಬಾ ಚೆನ್ನಾಗಿದೆ. ಈಗ ಹೊರಗಡೆ ಈ ಥರ ಕಾಣಿಸುತ್ತೆ. ಈಗ ಒಳಗಡೆ ಯಾವ ಥರ ಕಾಣಿಸುತ್ತೆ ತೋರಿಸ್ತಾ ಹೋಗ್ತೀನಿ. ಇಲ್ಲೊಂದು ಸಣ್ಣದಾಗಿ ಅಂಗಡಿ ಇದೆ. ಈಗ ಬಂತು ಅಂದರೆ ದೇವಸ್ಥಾನ ಈ ಥರ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆವಾಗ ಫುಲ್ ಪೂಜೆ ಗೀಜೆ ಮಾಡ್ತಾರೆ, ಅದರಿಂದ ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡಿ ಫ್ರೀ ಆಗಿದೆ, ಆರಾಮಾಗಿ ಬಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸುತ್ತಮುತ್ತ ಎಲ್ಲ. ಸುತ್ತ ಫುಲ್ಲು ಸೈಲೆಂಟಾಗಿದೆ ನೋಡಿ. ಇವಾಗ ದರ್ಶನ ಎಷ್ಟು ನೀಟಾಗಿ ಆಗುತ್ತೆ ನೋಡಿ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಮತ್ತು ಎಷ್ಟು ನೀಟಾಗಿ ಕಾಣಿಸ್ತಾಯಿದೆ ನೋಡಿ. ಫುಲ್ಲು ಸುತ್ತ ಫುಲ್ ನೀಟಾಗಿ ಕಾಣಿಸ್ತಾ ಇದೆ. ಮತ್ತಿಲ್ಲಿ ಹೊಸಲಿ ಹೇಳಿದ್ದೆ, ಇಲ್ಲಿ ಗಣೇಶನ ಗುಡಿ ಇದೆ. ಇಲ್ಲಿ ಆ ಕಡೆ ಮುನೇಶ್ವರನ ಗುಡಿ ಇದೆ ನೋಡಿ. ಗಣೇಶನ ಗುಡಿ ಇದು. ಇಲ್ಲಿ ಬಂತು ಅಂದರೆ ನೋಡಿ, ಇದು ಗಣೇಶನ ಗುಡಿ. ಆ ಕಡೆ ಮುನೇಶ್ವರನ ಗುಡಿ ಇದೆ. ಸುತ್ತ ಈ ಥರ ಕಾಣುತ್ತೆ ನೋಡಿ. ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ. ಮಾತ್ರ ಎಷ್ಟು ಸಲ ಬಂದ್ರೂ ಬೇಜಾರಾಗಲ್ಲ ಈ ಜಾಗಕ್ಕೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನಾಗಮುನೇಶ್ವರನ ಗುಡಿಯಲ್ಲಿ ನೋಡ್ತಾ ಇರ್ಬೋದು. ಇದು ಹೊಸಲಿನ ಸಹ ತೋರಿಸಿದ್ದೆ. ಯಾವಾಗ ದೇವ್ರ ದರ್ಶನ ಮಾಡೋಕ್ಕೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತೋರಿಸ್ತೀನಿ ಇವಾಗ. ಅವಾಗ ಕರೆಕ್ಟಾಗಿ ದರ್ಶನ ಮಾಡೋಕ್ಕಾಗಲಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಪೂಜೆ ಮಾಡಿ ಅರ್ಚನೆ ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಇಲ್ಲಿ ಹಣ್ಣು ಕಾಯಿ ತರೋದೇನು ಬೇಕಿಲ್ಲ, ಇಲ್ಲೇ ಕೊಡ್ತಾರೆ ಹಣ್ಣು ಕಾಯಿನ. ಅನ್ನದಾಸೋಹ ಇರುತ್ತಲ್ಲ, ನೀವು ಏನಾದ್ರು ದಾನ ಮಾಡಬೇಕಂದ್ರೆ ಅಕ್ಕಿ ನಿಮ್ಗೆ ಏನಾಗುತ್ತೆ ಅದನ್ನ ತಗೊಬಂದು ಕೊಡ್ಬೋದು ಇಲ್ಲಿಗೆ, ಅಥವಾ ಅಡುಗೆಗೆ ಸಂಬಂಧಪಟ್ಟಂಗೆ ಏನಾದ್ರು ಕೊಡ್ಬೋದು. ಇದು ಮಲ್ಪಟ್ಟಣದಲ್ಲಿರುವಂತಹ ತ್ರಿಪುರ ಸುಂದರಿ ದೇವಸ್ಥಾನ ಈ ಥರ ಇದೆ. ಯಾರಾದರೂ ಬರಬೇಕಂದ್ರೆ ಬನ್ನಿ, ದೇವ್ರ ದರ್ಶನ ಮಾಡಿ, ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.